ಈ ಜಗತ್ತು ಉತ್ಪತ್ತಿಯಾಗಿರೋದು 4 ಅಂಶದಿಂದ: ಚಿತ್ತಗಳಿಂದ, ಚಿತ್ತದಲ್ಲಿರುವ ಅಂಶಗಳಿಂದ, ಮತ್ತು ವಸ್ತುಗಳಿಂದ, ಮತ್ತು ನಿರ್ವಾಣದಿಂದ. ಈ ವಿಷಯವನ್ನ ಬುದ್ಧರ ಕಾಲದಿಂದಲೂ ಇದ್ದಂಥ ವಿಜ್ಞಾನಿಗಳು ಅರಸ್ತಾ ಹೋಗ್ತಾರೆ. ಅದು ಇತಿಹಾಸನ, ವಿಜ್ಞಾನದ ಇತಿಹಾಸನ ಹೇಗೆ ವಿಜ್ಞಾನಿಗಳು ಕಂಡುಕೊಳ್ತಾ ಬಂದರು, ಮತ್ತು ಈ ವಿಜ್ಞಾನಿಗಳು ಹುಟ್ಟೋಕ್ಕೂ ಮೊದಲೇ ಭಗವಾನ್ ಬುದ್ಧರು ಏನು ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು ನಾವು ತಿಳ್ಕೊಳ್ಳೋಣ. ಸ್ವಲ್ಪ ವಿಜ್ಞಾನದ ಇತಿಹಾಸನ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಲ್ಲಿ ವಿಜ್ಞಾನದ ವಿದ್ಯಾರ್ಥಿಗಳಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಇಲ್ಲ ಸ್ವಲ್ಪ ಕಷ್ಟ ಆಗ್ಬೋದು, ಪರವಾಗಿಲ್ಲ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ಭಗವಾನ್ ಬುದ್ಧರು ಬಿಟ್ಟರೆ, ಅವರ ಭಿಕ್ಷು ಸಂಘದಲ್ಲಿದ್ದಂಥ ಸಾರಿಪುತ್ತ ಮೊಗ್ಗಲಾನ ಅವ್ರನ್ನೆಲ್ಲ ಬಿಟ್ಟರೆ, ಅಂದರೆ ಭಾರತದ ಭಗವಾನ್ ಬುದ್ಧ ಮತ್ತು ಇತರ ಬೌದ್ಧ ಭಿಕ್ಕುಗಳು ಅವರನ್ನು ಬಿಟ್ಟರೆ, ನಂತರದಲ್ಲಿ ಬಂದಂಥ ಅತಿ ಹೆಚ್ಚು ಜ್ಞಾನಿಗಳು ಅಂತ ಅನ್ಸ್ಕೊಂಡವರು ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯದಲ್ಲಿ ಇದ್ದವರು. ನೀವು ಕೇಳಿರ್ತೀರಿ ಅರಿಸ್ಟಾಟಲ್, ಪ್ಲೇಟೋ, ಟಾಲೆಮಿ, ಕೊಪರ್ನಿಕಸ್, ನಂತರ ಬಂದಂಥ ಆ ಕಾಲಘಟ್ಟದಲ್ಲಿದ್ದಂಥ ಪೈಥಾಗರಸ್ ಅನ್ನೋ ಮ್ಯಾಥಮೆಟಿಷಿಯನ್ನು, ಆರ್ಕಿಮಿಡೀಸ್ ಅಂತ ಮ್ಯಾಥಮೆಟಿಷಿಯನ್ನು, ನಂತರ ಬಂದಂಥ ಟೈಕೋ ಬ್ರಾಹೆ, ಇವ್ರ ಬಗ್ಗೆಲ್ಲ ನೀವು ಓದಬೇಕು, ಭಾಳ ಅದ್ಭುತವಾಗಿದೆ. ಟೈಕೋ ಬ್ರಾಹೆ ಅಂತ ಬರ್ತಾರೆ, ಅದಾದಮೇಲೆ ಗೆಲಿಲಿಯೋ ಬರ್ತಾರೆ, ಅದಾದಮೇಲೆ ಅರ್ಷೆಲ್ ಅಂತ ಬರ್ತಾರೆ. ಇವರೆಲ್ಲರೂ ವಿಜ್ಞಾನಿಗಳು. ಅದಾದ ನಂತರ ನೀವು ಕೇಳಿರ್ತೀರಿ M31, M20, M1 ಅಂತೇಳಿ ನೀವು ಕೇಳಿರ್ತೀರಿ. ಅದು ಇಂಟರ್ನೆಟ್ಟಲ್ಲಿ ಭಾಳ ಸಿಗುತ್ತೆ. ಅಂತಾನೆ ಮೆಸ್ಸಿಯರ್ ಅಂತೇಳಿ. ಮೆಸ್ಸಿಯರ್ ಅನ್ನೋ ಒಬ್ಬ ವಿಜ್ಞಾನಿ ಇಡೀ ಜಗತ್ತಿನಲ್ಲಿರುವಂಥ ಹೆಚ್ಚಿನ ಆಕಾಶಕಾಯಗಳನ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಈಗಿನ ಏನು ಆಸ್ಟ್ರೋಫಿಸಿಕ್ಸ್, ಆಸ್ಟ್ರೋನಮಿ, ಕಾಸ್ಮಾಲಜಿ, ಏನು ಖಗೋಳಶಾಸ್ತ್ರ, ಭೂಗೋಳಶಾಸ್ತ್ರ, ಖಭೌತಶಾಸ್ತ್ರಗಳೆಲ್ಲ ಇದಾವಲ್ಲ, ಅದೆಲ್ಲವೂ ಇವರಿಂದನೇ ಪ್ರಾರಂಭ ಆಗುತ್ತೆ. ಅವರಾದಮೇಲೆ ಗೆಲಿಲಿಯೋ ಬಂದು, ಇವರೆಲ್ಲ ಬಂದ ಮೇಲೆ ಅರ್ಷೆಲ್ ಅಂತ ಬರ್ತಾರೆ, ಅದಾದಮೇಲೆ ನ್ಯೂಟನ್ ಬರ್ತಾರೆ. ಅದಾದಮೇಲೆ ಬಂದಂಥವ್ರು ಭಾಳ ದೊಡ್ಡ ಬದಲಾವಣೆಗಳನ್ನ ಮಾಡಿದರು. ಅವ್ರದ್ದನ್ನು ಒಂದೊಂದಾಗಿ ತಗೊಂಡು ಹೋಗ್ತೀನಿ, ಸ್ವಲ್ಪನೇ ಹೇಳ್ತೀನಿ, ಯಾಕೆ ನಿಮ್ಗದು ಇಷ್ಟ ಇಲ್ಲದೆ ಇರ್ಬೋದು, ಅರ್ಥ ಆಗದೆ ಇರ್ಬೋದು, ಪರವಾಗಿಲ್ಲ, ಸ್ವಲ್ಪನೇ ವಿಷಯಗಳು. ಜಾನ್ ಡಾಲ್ಟನ್ ಅಂತೇಳಿ 17ನೇ ಶತಮಾನದ ಒಬ್ಬ ವಿಜ್ಞಾನಿ ಬಂದರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಗವಾನ್ ಬುದ್ಧರು ಹೇಳಿದ ಅಂತಿಮವಾದ ಅವರು ಏನು ಜಗತ್ತು ಬಗ್ಗೆ ಹೇಳಿದ್ದಾರೆ, ಅದನ್ನು ವಿಜ್ಞಾನಿಗಳು ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಕಂಡ್ಕೊಂಡ್ಬರ್ತಾರೆ. ಅದು ಈಗ ಒಂದು 30 ವರ್ಷದ ಹಿಂದಿನ ಮಾತುಗಳಲ್ಲಿ ಭಗವಾನ್ ಬುದ್ಧರು ಹೇಳಿರುವಂಥ ವಿಷಯಕ್ಕೆ ಈಗ ಸಾಮ್ಯತೆಯನ್ನು ಈಗ ಉಳ್ಕೊಂಡು ಬಂದಿದ್ದಾರೆ. ಸುಮಾರು 3000 ವರ್ಷಗಳಿಂದ ವಿಜ್ಞಾನಿಗಳು ಕಂಡಿಡ್ಕೊಂಡು ಬಂದಿರೋದು, ಬುದ್ಧರು 2500 ವರ್ಷಗಳಿಂದನೇ ಕಂಡಿರೋದನ್ನ ಈಗ ಅದಕ್ಕೆ ಬರ್ತಾರೆ. ನೋಡಿ, 19ನೇ ಶತಮಾನದಲ್ಲಿ ನೀವು ಕೇಳಿರ್ತೀರಿ, ವರ್ನರ್ ಐಸನ್ಬರ್ಗ್ ಅಂತ ಒಬ್ಬ ವಿಜ್ಞಾನಿ ಬರ್ತಾರೆ, ಆಮೇಲೆ ಎರ್ವಿನ್ ಶ್ರೋಡಿಂಗರ್ ಅಂತ ಬರ್ತಾರೆ, ಪೌಲ್ ಡೈರಾಕ್ ಅಂತ ಬರ್ತಾರೆ. ಇವರೆಲ್ಲ ವಿಜ್ಞಾನಿಗಳು ಒಂದೊಂದಾಗಿ ಕಂಡುಹಿಡಿತಾ ಬರ್ತಾರೆ. ನೋಡಿ, ಭಗವಾನ್ ಬುದ್ಧರು ಎಲ್ಲವೂ ನಶ್ವರ ಅಂತ ಹೇಳ್ತಾರಲ್ವ, ಎಲ್ಲವೂ ನಶ್ವರ, ಎಲ್ಲವೂ ಬದಲಾವಣೆ ಆಗ್ತಾ ಇರ್ತದೆ. ಒಪ್ಕೊಳ್ತೀರಲ್ವ? ಜಗತ್ತಿನಲ್ಲಿ ಶಾಶ್ವತವಾದದ್ದು ಯಾವುದೂ ಇಲ್ಲ. ಇದೆ ಅನ್ಸುತ್ತಾ ನಿಮಗೆ? ಬದಲಾವಣೆ ಆಗದೆ ಇರುವಂಥದ್ದು ಜಗತ್ತಿನಲ್ಲಿ ಯಾವುದಾದ್ರು ಇದೆಯಾ? ಇಲ್ಲಿ ಬದಲಾವಣೆ ಆಗ್ತಾನೆ ಹಾಗೇ ನಿಂತಿರುವಂಥದ್ದು ಯಾವುದಾದ್ರು ಇದೆಯಾ ಜಗತ್ತಿನಲ್ಲಿ? ಕಂಡುಹಿಡಿದಿದ್ದೀರಾ ಎಲ್ಲಾದರೂ? ಯಾವುದೂ ಇಲ್ಲ. ಬದಲಾವಣೆ ಆಗದೆ ಇರುವಂಥದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇದನ್ನೆಲ್ಲ ಕಂಡುಹಿಡಿತಾ ಬರ್ತಾ ಐನ್ಸ್ಟೈನ್ವರೆಗೂ ಬರ್ತಾರೆ. 1915ನೇ ಇಸ್ವಿನಲ್ಲಿ ಐನ್ಸ್ಟೈನ್ ಅವರು ಒಂದು ಹೊಸ ಥಿಯರಿನ ಕಂಡುಹಿಡಿತಾರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಭಾಳ ಅದ್ಭುತವಾಗಿದೆ. ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ, ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಬರುತ್ತೆ. ಸಾಪೇಕ್ಷ ಸಿದ್ಧಾಂತ, ಕನ್ನಡದಲ್ಲಿ ಸಾಪೇಕ್ಷ ಸಿದ್ಧಾಂತ. ಅದರ ಅರ್ಥ ಏನು ಅಂದರೆ, ಎಲ್ಲವೂ ಒಂದಕ್ಕೊಂದಕ್ಕೆ ಸಂಬಂಧಿತವಾದದ್ದು ಸಾಪೇಕ್ಷ ಸಿದ್ಧಾಂತ. ನೋಡಿ, ಸಾಪೇಕ್ಷ ಸಿದ್ಧಾಂತ ಹೇಗಿರುತ್ತೆ ಅಂತಂದರೆ ವಿಚಿತ್ರ. ಇದು ಸಾಪೇಕ್ಷ ಸಿದ್ಧಾಂತ ಭಾಳ ವಿಚಿತ್ರ. ಅದನ್ನು ಬೇರೆ ಬೇರೆ ಪದಗಳಲ್ಲಿ ಉಪಯೋಗಿಸ್ತಾರೆ. ಬಟರ್ಫ್ಲೈ ಎಫೆಕ್ಟ್ ಅಂತಾರೆ, ಕ್ವಾಂಟಮ್ ಎಂಟ್ಯಾಂಗ್ಲ್ಮೆಂಟ್ ಅಂತ ಹೇಳ್ತಾರೆ, ಎಷ್ಟೊಂದು ಇದ್ದಾವೆ. ಅದೆಲ್ಲ ಇಲ್ಲಿ ಚರ್ಚೆ ಮಾಡೋದು ಬೇಡ, ಯಾಕಂದರೆ ಅದು ಅವಶ್ಯಕತೆ ಇಲ್ಲ. ಇಲ್ಲಿ ಒಂದಕ್ಕೊಂದಕ್ಕೆ ಯಾವ ರೀತಿ ಸಂಬಂಧ ಇರುತ್ತೆ ಅಂತೇಳಿ ನಮ್ಗೆ ಗೊತ್ತಾಗದೇ ಇರುವಂಥದ್ದು. ನೋಡಿ, ನಾವೆಲ್ಲ ಮೊಬೈಲ್ ಉಪಯೋಗಿಸ್ತಾ ಇದ್ದೀರಲ್ವಾ? ಉಪಯೋಗಿಸ್ತಾ ಇದ್ದೀವಿ ನಾವೆಲ್ಲ. ನಾವು ಮೊಬೈಲನ್ನು ಉಪಯೋಗಿಸೋದ್ರಿಂದ ಸಾಪೇಕ್ಷ ಸಿದ್ಧಾಂತ ಹೇಗಿರುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ನಾವೆಲ್ಲ ಉಪಯೋಗಿಸುವ ಮೊಬೈಲಿಂದ ಕಾಂಗೋ ದೇಶದಲ್ಲಿ ಚಿಂಪಾಜಿಗಳು ಸಾಯ್ತಾ ಇದ್ದೇವೆ ಅಂದರೆ ನೀವು ನಂಬ್ತೀರಾ? ಎಲ್ಲಿಗೆಲ್ಲಿ ಸಂಬಂಧ? ನೀವು ಉಪಯೋಗಿಸ್ತಾ ಇರೋ ಮೊಬೈಲಿಂದ ಕಾಂಗೋ ದೇಶದಲ್ಲಿ ಚಿಂಪಾಜಿಗಳು ಹೆಂಗೆ ಸಾಯ್ತವೆ ಅದನ್ನು ವಿಜ್ಞಾನಿಗಳು ಕಂಡುಹಿಡಿತಾರೆ. ಈ ಜಗತ್ತಿನಲ್ಲಿ ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಎಲಿಮೆಂಟ್ ಬರುತ್ತೆ, ಕೋಲ್ಟಾನ್ ಅಂತೇಳಿ.
ಆ ಎಲಿಮೆಂಟ್ ಇದ್ದರೆ ಮಾತ್ರ ಅದನ್ನು ನಿಮ್ಮ ಮೊಬೈಲ್ನಲ್ಲಿ ಆ ಚಿಪ್ನಲ್ಲಿ ಉಪಯೋಗಿಸಿದ್ರೆ ಮಾತ್ರ ನಿಮ್ಮ ಮೊಬೈಲು ರಿಸೀವ್ ಮತ್ತು ಸೆಂಡಿಂಗ್ ಮಾಡೋದು. ಆ ಕೋಲ್ಟಾನ್ ಅನ್ನೋದು 90% ಸಿಗೋದು ನಿಮಗೆ ಕಾಂಗೋ ದೇಶದ ಗಣಿಗಳಲ್ಲಿ ಸಿಗುತ್ತೆ. ಆ ಕಾಂಗೋ ದೇಶದ ಗಣಿಗಳಲ್ಲಿ ಕೆಲಸ ಮಾಡುವ ಜನರು ಊಟ ಭಾಳ ಕಷ್ಟ ಕಾಂಗೋದಲ್ಲಿ ಸಿಗೋದು. ಅವ್ರೇನು ಮಾಡ್ತಾರೆ, ಊಟದ ಸಮಯದಲ್ಲಿ ಅಲ್ಲಿ ಓಡಾಡ್ತಾ ಇರುವಂಥ ಚಿಂಪಾಂಜಿನ ಗನ್ನಲ್ಲಿ ಹೊಡೆದು ಅದನ್ನು ಅಡುಗೆ ಮಾಡ್ಕೊಂಡು ತಿಂತಾರೆ. ನೋಡಿ ಸಾಪೇಕ್ಷ ಸಿದ್ಧಾಂತ ಹೆಂಗಿದೆ ಅಂದರೆ, ನಾವು ಉಪಯೋಗಿಸ್ತಾರ ಮೊಬೈಲ್ಗೆ ಅಲ್ಲಿ ಉಪಯೋಗಿಸುವ ಕೋಲ್ಟಾನ್ ಅನ್ನುವಂಥ ಒಂದು ಮೆಟಲ್ಲು ಎಲಿಮೆಂಟು ಅದು ಸಿಗೋದು ನಿಮಗೆ ಕಾಂಗೋ ದೇಶದಲ್ಲಿ ಗಣಿಯಲ್ಲಿ ಕೆಲಸ ಮಾಡುವಂಥ ಜನರು ಆ ಕೋಲ್ಟಾನ್ ಅನ್ನುವ ಮೆಟಲ್ನ ತೆಗೆಯುವಾಗ ಹೊಟ್ಟೆಗೆ ಆಹಾರ ಇಲ್ಲದೆ ಇರೋ ಸಂದರ್ಭದಲ್ಲಿ ಸುತ್ತ ಕಾಡಲ್ಲಿ ಓಡಾಡ್ತಾ ಇರೋ ಚಿಂಪಾಂಜಿನ ಹೊಡೆದು ಬೇಯಿಸ್ಕೊಂಡು ತಿಂತಾರೆ. ಸೊ ನಾವು ಉಪಯೋಗಿಸುವ ಮೊಬೈಲು ಚಿಂಪಾಂಜಿಗೆ ಸಾಯೋದಕ್ಕೆ ಕಾರಣ ಆಗ್ತಾ ಇದೆ. ಸಾಪೇಕ್ಷ ಸಿದ್ಧಾಂತ, ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಮತ್ತು ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ, ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಕ್ವಾಂಟಮ್ ಫಿಸಿಕ್ಸ್ ಅಂತ ಇದೆ. ಈ ಥಿಯರಿ ಆಫ್ ರಿಲೇಟಿವಿಟಿ ಏನನ್ನ ಹೇಳುತ್ತೆ ಅಂತಂದರೆ, ಇದರ ಮೂಲಕ ಆಕಾಶಕಾಯಗಳನ್ನು ನಾವು ಅಭ್ಯಾಸ ಮಾಡ್ಬೋದು. ಏನು ಐನ್ಸ್ಟೈನ್ ಅವರು ಪ್ರಾರಂಭ ಮಾಡಿದ್ರು ಸಾಪೇಕ್ಷ ಸಿದ್ಧಾಂತದಿಂದ, ಯಾಕೆ ಸೂರ್ಯ ಇದೇ ಥರ ಸುತ್ತುತ್ತೆ, ಸೂರ್ಯನಲ್ಲಿ ಏನು ಶಕ್ತಿ ಇದೆ, ಭೂಮಿ ಯಾಕೆ ಸೂರ್ಯನ ಸುತ್ತುತ್ತೆ, ಈ ನಮ್ಮ ಆಕಾಶಗಂಗೆ ಯಾಕೆ ಈ ಥರ ಕೆಲಸ ಮಾಡ್ತಾ ಇದೆ, ಧೂಮಕೇತುಗಳು ಹೇಗೆ ಬರ್ತವೆ. ನೋಡಿ, ಇಲ್ಲಿ ಈ ಸಾಪೇಕ್ಷ ಸಿದ್ಧಾಂತ ನಿಮಗೆ ಎಷ್ಟು ನಿಮ್ಮ ಮನಸ್ಸನ್ನು ತೆರೆದಿಡುತ್ತೆ ಅಂತಂದರೆ ಭಾಳ ದೊಡ್ಡದು. ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅದು ಉದಾಹರಣೆ ಹೇಳ್ತೀನಿ. ಇದು 1925ರಲ್ಲಿ ನಡೆದಂಥ ಒಂದು ಘಟನೆ. ಸಾಪೇಕ್ಷ ಸಿದ್ಧಾಂತ ಒಂಥರ ಕಬ್ಬಿಣದ ಕಡಲೆ. ನೀವು ಅದನ್ನು ಪ್ರಯತ್ನ ಪಟ್ಟು ಅರ್ಥ ಮಾಡಿಕೊಂಡ್ರೆ ಬಹುಶಃ ಯಾರಿಗೆಲ್ಲ ಥಿಯರಿ ಆಫ್ ರಿಲೇಟಿವಿಟಿ ಗೊತ್ತಾಗುತ್ತೆ, ಬಹುಶಃ ಅವರನ್ನು ಈ ಸಮಾಜದಲ್ಲಿ, ಈ ಜಗತ್ತಿನಲ್ಲಿ ಅವ್ರನ್ನ ಸೋಲ್ಸೋಕ್ಕೆ ಆಗಲ್ಲ. ಯಾರು ಅದನ್ನು ಅರ್ಥ ಮಾಡ್ಕೋತೀರಾ, ಬಹುಶಃ ಅಂಥವ್ರನ್ನ ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ. ನೀವು ಅದನ್ನು ಕಲೀಲೇಬೇಕು. ಯಾಕೆ, ನೀವು ಬೌದ್ಧರು, ನೀವು ವಿಜ್ಞಾನಿಗಳಿಗೆ ಸಮಾನ. ನೀವು ಬೌದ್ಧರು ವಿಜ್ಞಾನಿಗಳಿಗೆ ಸಮ. ಹಾಗಾಗಿ ನೀವು ಅದನ್ನು ತಿಳ್ಕೋಬೇಕು. ಆ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ. ಅರ್ಥರ್ ಎಡ್ಡಿಂಗ್ಟನ್ ಅಂತೇಳಿ ಒಬ್ಬ ವಿಜ್ಞಾನಿ ಇರ್ತಾರೆ. ಕೇಳಿದ್ದೀರಾ ಅರ್ಥರ್ ಎಡ್ಡಿಂಗ್ಟನ್ ಅಂತೇಳಿ? ನಮ್ಮ ಚಂದ್ರಶೇಖರ್ ಸುಬ್ರಹ್ಮಣ್ಯನ್ ಅವರಿಗೆ ನೊಬೆಲ್ ಪ್ರೈಸ್ ಸಿಗದೇ ಇರೋಂಗೆ ತಡೆದಂಥ ವ್ಯಕ್ತಿ. ಆ ಅರ್ಥರ್ ಎಡ್ಡಿಂಗ್ಟನ್ ಅನ್ನುವ ಆ ವಿಜ್ಞಾನಿ ಸಾಯುವವರೆಗೂ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವ್ರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿರೋದು. ಆ ಅರ್ಥರ್ ಎಡ್ಡಿಂಗ್ಟನ್ ಭಾಳ ಸ್ವಾರ್ಥಿ. ಆದರೆ ಆ ಕಾಲಘಟ್ಟದಲ್ಲಿ ಅವ್ರಿಗೋಗಿ ಒಬ್ಬರು ಮೀಡಿಯಾದವ್ರು ಕೇಳ್ತಾರೆ, ನ್ಯೂಸ್ ಪೇಪರ್ನವರು, ಇಡೀ ಜಗತ್ತಿನಲ್ಲಿ ಥಿಯರಿ ಆಫ್ ರಿಲೇಟಿವಿಟಿ ಕಂಡುಹಿಡಿದವರಲ್ಲಿ 3 ಜನ ಇದ್ದಾರೆ, ಅದರಲ್ಲಿ ನೀವು ಒಬ್ಬರು ಅಂತ. ಅವಾಗ ಆಶ್ಚರ್ಯ ಆಗ್ಬಿಡುತ್ತೆ ವಿಜ್ಞಾನಿ. ಅಂದರೆ ಸಾಪೇಕ್ಷ ಸಿದ್ಧಾಂತ ಎಷ್ಟು ಕಷ್ಟ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಅಲ್ಲ, ನನಗೆ ಗೊತ್ತಿದ್ದು, ಆ ವ್ಯಕ್ತಿ ಹೇಳ್ತಾನೆ, ಅರ್ಥರ್ ಎಡ್ಡಿಂಗ್ಟನ್ ಹೇಳ್ತಾನೆ, ಅಲ್ಲ ನನಗೆ ಗೊತ್ತಿದ್ದು ಥಿಯರಿ ಆಫ್ ರಿಲೇಟಿವಿಟಿ ಗೊತ್ತಿರೋದು ಸ್ವತಃ ಅದನ್ನು ಪ್ರಾರಂಭ ಮಾಡಿದಂಥ ಐನ್ಸ್ಟೈನ್ ಅವರು. ಇನ್ನೊಬ್ಬರು ಸೈಂಟಿಸ್ಟ್ ವರ್ನರ್ ಐಸನ್ಬರ್ಗ್, ಜರ್ಮನಿಯವರು. 3ನೇವ್ರು ಯಾರು ಅಂತ ಗೊತ್ತಿರಲಿಲ್ಲ, ಅದು ನಾನೇ ಅಂತ ಈಗ ಗೊತ್ತಾಯ್ತು ಅಂತ. ಅಂದರೆ ಆ ಮನುಷ್ಯನಿಗೂ ಗೊತ್ತಾಗಿರಲ್ಲ ರಿಲೇಟಿವಿಟಿ ಅಂದರೆ ಏನು ಅಂತ. ಅಂದರೆ ಇಡೀ ಜಗತ್ತು ಅರ್ಥರ್ ಎಡ್ಡಿಂಗ್ಟನ್ ಅನ್ನೋ 3ನೇ ವಿಜ್ಞಾನಿ ಥಿಯರಿ ಆಫ್ ರಿಲೇಟಿವಿಟಿನ ಅರ್ಥ ಮಾಡ್ಕೊಂಡ್ಬಿಟ್ಟಿರೋ ಅಂತ ಅಂದ್ಕೊಂಡಿರ್ತಾರೆ. ಅಂದರೆ ಆ ಕಾಲಘಟ್ಟದಲ್ಲಿ, ಐನ್ಸ್ಟೈನ್ ಕಾಲಘಟ್ಟದಲ್ಲಿ ಅರ್ಥ ಮಾಡ್ಕೊಂಡಿರೋರು 3. ಆ 3ನೇವ್ರಿಗೂ ಗೊತ್ತಿರಲ್ಲ ಅಂತ. ನೀವು ಅದನ್ನು ಕನ್ನಡದಲ್ಲಿದೆ ಪುಸ್ತಕ, ಅದನ್ನು ಓದಿ. ನಿಮಗೆ ಯಾವಾಗ ಸಾಪೇಕ್ಷ ಸಿದ್ಧಾಂತ ಅರ್ಥ ಆಗುತ್ತೆ, ಭಗವಾನ್ ಬುದ್ಧರ ಧಮ್ಮ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅಷ್ಟು ಅಮೂಲ್ಯವಾದ ಥಿಯರಿ ಇದಿದೆಲ್ಲ ಥಿಯರಿ ಆಫ್ ರಿಲೇಟಿವಿಟಿ. ನೀವು ಅರ್ಥ ಮಾಡ್ಕೊಳ್ಳೋದು ಮುಂದಿನ ದಿನಗಳಲ್ಲಿ ಬಂದಾಗ 1-2 ದಿವಸ ಉಳಿದು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿ. ಇದು ಈ ಥಿಯರಿ ಆಫ್ ರಿಲೇಟಿವಿಟಿ ಅನ್ನೋದು ಇಡೀ ಜಗತ್ತಿನಲ್ಲಿ ನಡೆಯುವಂಥ ಆಕಾಶಕಾಯಗಳು. ನೋಡಿ, ನಮ್ಮ ಆಕಾಶಗಂಗೆ ಗ್ಯಾಲಕ್ಸಿನಲ್ಲಿ ಕನಿಷ್ಠ ಪಕ್ಷ 2 ಟ್ರಿಲಿಯನ್ ನಕ್ಷತ್ರಗಳಿವೆ. ಟ್ರಿಲಿಯನ್ ಅಂದರೆ ಎಷ್ಟು? ಗಿಗಾ ಅನ್ನೋದಕ್ಕೆ ಇನ್ನು 3 0 ಹಾಕಬೇಕು. ಎಷ್ಟು 0 ಹೇಳ್ರಪ್ಪ, ಇಂಜಿನಿಯರ್ಸ್ಗಳು ಕೂತಿದ್ದೀರಲ್ಲ, ಎಷ್ಟಪ್ಪ? ಟ್ರಿಲಿಯನ್ ಅಂತಂದರೆ 1ರಿಂದ 12 0, 1 ಮುಂದೆ 12 0 ಹಾಕಬೇಕು. ಆ ಥರದ 2 ಟ್ರಿಲಿಯನ್ ನಕ್ಷತ್ರಗಳಿದೆ. ಮತ್ತು ಈ ಪ್ರಪಂಚದಲ್ಲಿ ಈ ಥರ ನಮ್ಮ ಗೆಲಾಕ್ಸಿ ಅಂಥದ್ದು 2 ಟ್ರಿಲಿಯನ್ ಗೆಲಾಕ್ಸಿ ಇದೆ ಅಂತ. ನಾವಿರೋದೇ ಆಕಾಶಗಂಗೆ ಮಿಲ್ಕಿ ವೇ ಗೆಲಾಕ್ಸಿಯಲ್ಲಿ ಇದ್ದೀವಿ. ಈ ಥರದ್ದು ನಕ್ಷತ್ರಗಳೇ ಈ ಗೆಲಾಕ್ಸಿಯಲ್ಲಿ 2 ಟ್ರಿಲಿಯನ್ ಇದೆ. ಈ ಥರ ಗೆಲಾಕ್ಸಿಗಳೇ ಈ ಜಗತ್ತಿನಲ್ಲಿ 2 ಟ್ರಿಲಿಯನ್ ಇದೆ ಅಂತ ಹೇಳ್ತಾರೆ. ಅದೆಲ್ಲವನ್ನು ಸ್ಟಡಿ ಮಾಡಬೇಕು ಅಂತಂದರೆ, ಯಾಕೆಂದರೆ ಭಗವಾನ್ ಬುದ್ಧರ ಉಪದೇಶಕ್ಕೆ ತಾಳೆ ಹಾಕಬೇಕಲ್ಲ, ಅದಕ್ಕೆ ನಾನು ಇಲ್ಲಿಂದ ಹೋಗ್ತೇನೆ. ನಂತರ ದಿನಗಳಲ್ಲಿ ಅದೇ ಕಾಲಘಟ್ಟದಲ್ಲಿ 19ನೇ 20ನೇ ಶತಮಾನದಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಅಂತ ಬರುತ್ತೆ. ಕ್ವಾಂಟಮ್ ಅಂದರೆ ಚಿಕ್ಕದು ಅಂತ, ಅತಿ ಸಣ್ಣದು. ಅದರಲ್ಲಿ
ಅಣು ಪರಮಾಣು ಅದನ್ನೆಲ್ಲನೂ ಕಂಡುಹಿಡಿಯುವಂಥ ಇದು. ಒಂದು ಬೃಹತ್ತಾದ ಆಕಾಶಕಾಯಗಳನ್ನು ತಿಳ್ಕೊಳ್ಳುವಂಥದ್ದು ಥಿಯರಿ ಆಫ್ ರಿಲೇಟಿವಿಟಿ. ಆದರೆ ಕ್ವಾಂಟಮ್ ಫಿಸಿಕ್ಸ್ ಏನಂತಂದರೆ ಅಣು ಪರಮಾಣು ಸಣ್ಣ ಸಣ್ಣದು ತಿಳ್ಕೊಳ್ಳುವಂಥದ್ದು. ಈಗ ಎಲ್ಲಿವರೆಗೆ ಬಂದಿದ್ದಾರೆ ಅಂತಂದರೆ ಭಾಳ ಅದ್ಭುತವಾಗಿದೆ. ಅದರಿಂದ ಆಶೆ ಬುದ್ಧರು ಹೇಳ್ಬಿಟ್ಟಿದ್ದಾರೆ. ಯಾಕೆ ಇಷ್ಟೆಲ್ಲ ನಿಮಗೆ ಪೀಠಿಗೆ ಆಗ್ತಾ ಇದ್ದೀರಿ ಅಂದರೆ ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಭಗವಾನ್ ಬುದ್ಧರ ಉಪದೇಶ ಎಷ್ಟು ಮುಖ್ಯ ಅಂತೇಳಿ ಅರ್ಥ. ಡಾಲ್ಟನ್ ಅಂತ ಹೇಳಿದೆ, ಆ ವಿಜ್ಞಾನಿ ಏನು ಮಾಡ್ತಾರೆ ಅಂತಂದರೆ ಅತಿ ಸಣ್ಣ ಅಂಶಗಳನ್ನ ಇದು ಮಾಡೋದಕ್ಕೆ ಅಣು ಅನ್ನೋದಿದೆ, ಅದು ಒಂದು ಗೋಳಾಕಾರದ ಒಂದು ಸಣ್ಣದಾದಂಥ ಒಂದು ವಸ್ತು ಅಂತ ಅಂತಾರೆ. ಅದಾದಮೇಲೆ ಪೌಲ್ ಡೈರಾಕ್ ಬರ್ತಾರೆ, ಮ್ಯಾಕ್ಸ್ವೆಲ್ ಬರ್ತಾರೆ, ಜೆ ಥಾಮ್ಸನ್ ಬರ್ತಾರೆ. ಅವರೆಲ್ಲ ಅದರಲ್ಲಿ ಎಲೆಕ್ಟ್ರಾನ್ ಇದೆ, ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ ಅಂತೆಲ್ಲ ಹೇಳ್ತಾ ಬರ್ತಾರೆ. ನಂತರ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾದ ವಿಜ್ಞಾನಿಗಳು ಬರ್ತಾರೆ, ಬಂದು ಹೇಳ್ತಾರೆ ಎಲೆಕ್ಟ್ರಾನ್ನಲ್ಲಿ ಕ್ವಾರ್ಕ್ಸ್ ಅಂತ ಮೂವಿದೆ. ಎಲೆಕ್ಟ್ರಾನೇ ಕಣ್ಣು ಕಾಣಿಸಲ್ಲ, ಅಣುನೇ ಕಾಣಿಸಲ್ಲ, ಅದರಲ್ಲಿರುವಂಥ ಪರಮಾಣು, ಅದರಲ್ಲಿರುವಂಥ ಸಣ್ಣದು ಎಲೆಕ್ಟ್ರಾನ್, ಅದರೊಳಗಡೆ ಇನ್ನೂ 3 ಅಂಶಗಳಿದ್ದಾವೆ, ಕ್ವಾರ್ಕ್ಸ್ ಅಂತ ಇದೆ. ಇನ್ನೂ ಆಧುನಿಕವಾಗಿ ಈಗ ಬಂದಿರೋದೇನೆಂದರೆ ಸೂಪರ್ ಸ್ಟ್ರಿಂಗ್ ಥಿಯರಿ ಅಂತ ಬಂದಿದೆ. ಈ ಸೂಪರ್ ಸ್ಟ್ರಿಂಗ್ ಅಥವಾ ಸ್ಟ್ರಿಂಗ್ ಥಿಯರಿಯಲ್ಲಿ ಏನು ಹೇಳುತ್ತೆ ಅಂತಂದರೆ, ಆ ಕ್ವಾರ್ಕ್ ಅಂತ ಎಲೆಕ್ಟ್ರಾನ್ ಇಲ್ಲಿ ಒಳಗಡೆ ಇರುವಂಥದ್ದು 3 ಕ್ವಾರ್ಕ್ಸ್ ಅಂತ ಇದೆಯಲ್ಲ, ಆ ಕ್ವಾರ್ಕ್ಸ್ನಲ್ಲಿ ಸ್ಟ್ರಿಂಗ್ಗಳಂತ ಇದೆ. ಸ್ಟ್ರಿಂಗ್ ಅಂತಲೇ ನಿಮಗೆ ತಂತಿಗಳು ಗೊತ್ತಲ್ಲ, ಹಿಂಗೆ ಅಳ್ಳಾಡ್ತಾರೆ ನೋಡಿ ತಂತಿಗಳು, ಆ ಥರ ತುಂಬ ಸಣ್ಣದಾದಂಥ ಸ್ಟ್ರಿಂಗ್ ಅನ್ನೋದಕ್ಕೆ ಏನು ಹೇಳ್ತೀವಿ ತಂತಿಗಳು. ಆ ಕ್ವಾರ್ಕ್ ಅನ್ನೋ ಸಣ್ಣದ್ರೊಳಗಡೆ ತಂತಿಗಳಿದ್ದಾವೆ. ಭಗವಾನ್ ಬುದ್ಧರು ಅದರಿಂದ ಆಚೆಗೆ ಹೋಗಿ ಹೇಳ್ತಾರೆ. ಅದು ಒಂದು ವಿಷಯಕ್ಕೆ ನಾನು ಇಷ್ಟೊಂದು ಪೀಠಿಕೆ ಹಾಕಿದ್ದೀನಿ. ಒಂದು ಕಡೆ ಆಕಾಶಕಾಯಗಳನ್ನ ಅಭ್ಯಾಸ ಮಾಡಿದ್ರೆ, ಇನ್ನೊಂದು ಕಡೆ ಬಹಳ ಸಣ್ಣದ ಅಭ್ಯಾಸ ಮಾಡ್ತಾರೆ. ಭಗವಾನ್ ಬುದ್ಧರು 2500 ವರ್ಷಗಳ ಹಿಂದೆ ಅಭಿಧಮ್ಮದಲ್ಲಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಈ ಅಣುವನ್ನು ವಿಭಾಗ ಮಾಡಬಹುದು, ಅದರ ನಂತರ ಪರಮಾಣುಗಳು ಬರ್ತವೆ, ಚಿಕ್ಕದು ಬರ್ತವೆ, ಅದನ್ನು ಭಾಗ ಮಾಡಿದ್ರೆ ಇನ್ನೂ ಸಣ್ಣ ಸಣ್ಣ ಅಂಶಗಳು ಬರ್ತವೆ. ಅದು ಎಲ್ಲವನ್ನೂ ನೀವು ಭಾಗ ಮಾಡಿದಾಗ ಮತ್ತೆಂದು ಭಾಗ ಮಾಡದೇ ಇರುವ ಹಾಗೆ ಗುಣಗಳು ಬರುತ್ತೆ, ಕ್ಯಾರೆಕ್ಟರ್ಗಳು ಬರುತ್ತೆ. ಈಗ ನೋಡಿ, ಈಗ ಸಂತೋಷ್ ಅವ್ರನ್ನ ನೀವು ಭೌತಿಕವಾಗಿ ನೀವು ನೋಡಿದ್ರೆ ಘನ ವಸ್ತು, ದ್ರವ ವಸ್ತು ಇವೆಲ್ಲ ಇದ್ದಾವೆ. ಆದರೆ ನಿಮ್ಮಲ್ಲಿ ಗುಣಗಳಿದೆ, ಮೈತ್ರಿ ಗುಣ, ಕರುಣಾ ಗುಣ, ಈ ಗುಣಗಳೆಲ್ಲ. ಇದು ಬರ್ತಾ ಬರ್ತಾ ಸೂಕ್ಷ್ಮ ಆದಂತೆಲ್ಲ ಘನವಸ್ತು ರೂಪ ಹೋಗಿ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ನಮಗೆ ಶಕ್ತಿ ಕಾಣಿಸೋದಿಲ್ಲ ಕಣ್ಣಲ್ಲಿ, ಮನಸ್ಸು ಕಾಣಿಸಲ್ಲ. ಬುದ್ಧರು ಹೇಳ್ತಾರೆ ಅದನ್ನು ಹೇಗಿರುತ್ತೆ ಅಂತಂದರೆ, ಅಣು ಅದನ್ನು ವಿಭಜನೆ ಮಾಡಿದ್ರೆ ಸಣ್ಣ ಸಣ್ಣ ಕಣಗಳು, ಅದನ್ನು ವಿಭಜನೆ ಮಾಡಿದ್ರೆ ತಜ್ಜರಿ ಅಂತ ಕರೀತಾರೆ ಪಾಲಿನಲ್ಲಿ, ಅದು ಇನ್ನೂ ಸಣ್ಣ ಸಣ್ಣ ಕಣಗಳು. ಅದಾದಮೇಲೆ ಬರುತ್ತೆ ಅಟ್ಟಕಲಾಪ ಅಂತೇಳಿ. ಅಟ್ಟಕಲಾಪದವರೆಗೂ ವಿಜ್ಞಾನಿಗಳು ಇನ್ನೂ ಹೋಗಿಲ್ಲ. ಬಹುಶಃ ಇನ್ನೂ 1 ಸೆಂಚುರಿ ಆದರೂ ಹೋಗಲ್ಲ. ಯಾಕಂದರೆ ಅಷ್ಟು ಜ್ಞಾನ ಪರಿಜ್ಞಾನ ವಿಜ್ಞಾನಿಗಳಿಗಿಲ್ಲ. ವಿಜ್ಞಾನಿಗಳಾಗಲಿ ದೊಡ್ಡ ದೊಡ್ಡ ಸಂಶೋಧನಕಾರರು ಯಾರೂ ಭಗವಾನ್ ಬುದ್ಧರಿಗಿಂತನೂ ಚರಣ ಸಂಪನ್ನೋ, ಅವ್ರಿಗಿಂತ ವಿದ್ಯೆಯನ್ನು, ಜ್ಞಾನವನ್ನು, ಪ್ರಜ್ಞೆಯನ್ನು ಗಳಿಸ್ಕೊಳ್ಳೋಕೆ ಸಾಧ್ಯತೆ ಇಲ್ಲ. ಬುದ್ಧರಿಗೆ ಮಾತ್ರ ಇದೆ. ನೋಡಿ, ಇಲ್ಲಿಂದ ಭಗವಾನ್ ಬುದ್ಧರು ಹೇಳಿದ್ರೆ ಭಾಳ ಸ್ಪಷ್ಟ. ನೋಡಿ, ನಿಮ್ಗೆ ಆದರೆ ಬರ್ಕೊಳ್ಳಿ, ಯಾಕೆಂದರೆ ಇದು ಸಾಧ್ಯ ಇದ್ದರೆ ನೀವು ಬರ್ಕೊಳ್ಳಿ, ಇಲ್ಲಾಂದರೆ ಮೊಬೈಲ್ನಲ್ಲಿ ಅಥವಾ ಅದನ್ನು ಟೈಪ್ ಮಾಡಿರ್ತೀವಿ. ನೋಡಿ, ಚತುರ್ಮಹಾಭೂತ ಅಂತ ಕರೀತಾರೆ ವಸ್ತುಗಳು. ಈ ಪ್ರಪಂಚದಲ್ಲಿ 4 ಪ್ರಮುಖ ವಸ್ತುಗಳಿದೆ. ವಿಜ್ಞಾನನೂ ಅದನ್ನೇ ಹೇಳಿದ್ರು. ನೋಡಿ, ವಿಜ್ಞಾನದಲ್ಲಿ ಏನು ಹೇಳಿದೆ, 4 ವಸ್ತುಗಳು ಯಾವುದಿದೆ, 4 ಅಂಶಗಳು ಓದಿದ್ದೀರಲ್ಲ ನೀವು, 7-8ನೇ ಕ್ಲಾಸಲ್ಲೇ ಓದಿದ್ದೀರಾ. ಘನವಸ್ತು, ಆಮೇಲೆ ದ್ರವವಸ್ತು, ಆಮೇಲೆ ಅನಿಲ ವಸ್ತು, 4ನೇದು ಅಯಾನಿಕ್ ಸ್ಟೇಟ್, ಅದು ಶಾಖ ಅಥವಾ ತಣ್ಣಗಿರುವಂಥ ವಿಷಯ. ಭಗವಾನ್ ಬುದ್ಧರನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, 2500 ವರ್ಷಗಳಿಂದನೇ ಹೇಳಿದಾರಲ್ಲ. ಏನದು, ಇವರು ದ್ರವ ವಸ್ತು ಅಂತ ಹೇಳ್ತಾರೆ, ಬುದ್ಧರು ಹೇಳೋದು ಬೇರೆ, ಎಲಿಮೆಂಟ್ ಆಫ್ ಎಕ್ಸ್ಟೆನ್ಸಿಬಿಲಿಟಿ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಅವ್ರು ಹೇಳಿದ್ದು ಪಟವಿ ಧಾತು. ಈಗ ನಿಮ್ಮ ದೇಹದಲ್ಲಿ 4 ಅಂಶಗಳಿದ್ದಾವೆ. ಹೇಗಿದ್ದಾವೆ ಅಂತಂದರೆ, ನಿಮ್ಮ ದೇಹದಲ್ಲಿ ಘನವಸ್ತುವಿನ ರೂಪ ಇದೆ, ಅದು ಗುಣವಾಗಿ ಪರಿವರ್ತನೆ ಆಗಿದೆ. ಅದು ಹೇಗೆ ಅಂತಂದರೆ, ಈಗ ಸಂತೋಷ್ ಅವ್ರನ್ನ ನಾವು ನೋಡಿದ್ರೆ, ಸಂತೋಷ್ ಅವರು ಇಷ್ಟೇ ಜಾಗವನ್ನು ಆವರಿಸ್ಕೊಳ್ಬೇಕು ಅಂತ ಒಂದು ನಿಯಮ ಇದೆ. ನೀವು ಕೂತಿದ್ದೀರಲ್ಲ, ಇಷ್ಟೇ ಜಾಗವನ್ನೇ ನೀವು ಆವರಿಸ್ಕೊಳ್ತೀರ, ಅದಕ್ಕಿಂತ ಜಾಗ ಆವರಿಸ್ಕೊಳಕ್ಕಾಗಲ್ಲ. ಅದನ್ನು ಘನವಸ್ತುವಿನ ರೂಪವನ್ನು ಪಡ್ಕೊಳ್ಬೇಕಾಗಿರುವಂಥ ಗುಣ ಅಂತ ಹೇಳ್ತಾರೆ ಅವರು, ದ್ರವ ವಸ್ತು ಅಂತ ಹೇಳಲ್ಲ. ವಿಜ್ಞಾನ ಇನ್ನೂ ದ್ರವ ವಸ್ತು ಅನ್ನೋದ್ರಲ್ಲೇ ಇದೆ. ಭಗವಾನ್ ಬುದ್ಧರು ದ್ರವ ವಸ್ತುವಿನ ಗುಣವಾದ ಇಷ್ಟೇ ಜಾಗವನ್ನು ಆವರಿಸ್ಕೊಳ್ಬೇಕಾಗಿರುವಂಥ ಗುಣ ಅಂತ ಹೇಳ್ತಾರೆ. 2ನೇದು ಅಪೋ ಅಂತಂದರೆ ದ್ರವದ ಗುಣ, ಹರಿಯುವ ಗುಣ. ಅದು ನಿಮ್ಮಲ್ಲಿ ಇದೆ ಅಲ್ವಾ, ರಕ್ತಗಳು ಸಂಚಲನೆ ಮಾಡೋದಕ್ಕೆ ಅದೇ ಕಾರಣ, ದ್ರವ ವಸ್ತು. ಅದನ್ನು ಅಪೋ ಧಾತು ಅಂತ ಕರೀತಾರೆ. ಅಂದರೆ
ದ್ರವನೇ ಅಪೋಧಾತು ಅಲ್ಲ, ಹರಿಯುವಂಥ ಗುಣ ಇದೆಯಲ್ಲ, ಎಲಿಮೆಂಟ್ ಆಫ್ ಫ್ಲೋಯಿಂಗ್ ಅಂತ ಕರೀತಾರೆ, ಅದು ಆ ಗುಣವನ್ನು ಕೊಡುತ್ತೆ. ವಿಜ್ಞಾನ ಇನ್ನೂ ಅದು ಆ ಮಟ್ಟಕ್ಕೆ ಬಂದಿಲ್ಲ, ಇನ್ನು ದ್ರವ ವಸ್ತು ಅಂತಲೇ ಗುರುಸ್ತಾ ಇದೆ ಹೊರತು ಅದೊಂದು ಗುಣ ಕ್ಯಾರೆಕ್ಟರ್ ಅಂತ ಅರ್ಥ ಆಗಿಲ್ಲ ಇನ್ನೂ ಅದು. ಇನ್ನು ಮೂರನೇದು, ಅನಿಲ ನಿಮ್ಮ ದೇಹದಲ್ಲಿ ಓಡಾಡುತ್ತೆ, ಅದು ಅನಿಲ ವಸ್ತುವಿನ ಗುಣ. ನಾಲ್ಕನೇದು ತೇಜೋ. ತೇಜೋ ಅಂತಂದರೆ ನಿಮ್ಮ ದೇಹದಲ್ಲಿ ಶಾಖ, ಅದು ತಣ್ಣಗಿರಲಿ ಬಿಸಿ ಇರಲಿ ಅದು ಶಾಖ. ಇಷ್ಟೇ ವಿಜ್ಞಾನಕ್ಕೆ ಗೊತ್ತಿರೋದು, ಇದರಿಂದ ಆಚೆಗೆ ಹೋಗಕ್ಕೆ ಗೊತ್ತಾಗಿಲ್ಲ. ಭಗವಾನ್ ಬುದ್ಧರು ಈ 4 ಜೊತೆ ಇನ್ನೂ 4 ಸೇರಿಸ್ತಾರೆ, ಅದನ್ನೇ ಅಟ್ಟ ಕಲಾಪ, ಅಟ್ಟ ಶುದ್ಧ ಕಲಾಪ. ಅಟ್ಟ ಅಂದರೆ 8, ವಿಜ್ಞಾನಕ್ಕೆ ಗೊತ್ತಿರೋದು 4, ಭಗವಾನ್ ಬುದ್ಧರು ಹೇಳೋದು 8. ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಿಮ್ಮ ದೇಹದಲ್ಲಿ ಯಾವುದೇ ತಗೊಳ್ಳಿ, ಏನೇ ಆದರೂ ಈ 4 ಜೊತೆಗೆ ಇನ್ನೂ 4 ಇರುತ್ತೆ. ಯಾವುದು? ಗಂಧ, ವಾಸನೆ ಬರುತ್ತಲ್ಲ, ಒಳ್ಳೇದಿರಲಿ ಕೆಟ್ಟದಿರಲಿ ವಾಸನೆ ಬರುತ್ತಲ್ಲ, ಗಂಧ. ಅದಾದಮೇಲೆ ಓಜ, ಎಲ್ಲದಕ್ಕೂ ಅದರದ್ದೇ ಆದಂಥ ಶಕ್ತಿ ಇರುತ್ತೆ, ಓಜ. ಅದಾದಮೇಲೆ ರಸ, ರಸ ಮತ್ತು ಬಣ್ಣ. ಬಣ್ಣ ಹೇಗಿರುತ್ತೆ ಅಂದರೆ, ಬಣ್ಣ ಇಲ್ಲದೆ ಹೋಗಲಿ, ಬಣ್ಣ ಇಲ್ಲದೆ ಇರೋದು ಒಂದು ಗುಣನೇ. ನೋಡಿ ಭಗವಾನ್ ಬುದ್ಧರು ವಿಜ್ಞಾನಿಗಳು ಹೇಳೋದಕ್ಕಿಂತ ಮುಂದೆ ಹೋಗಿ ಈ 4 ಜೊತೆಗೆ ಇನ್ನೂ 4 ಸೇರ್ಕೊಳ್ತವೆ. ಈ ಪಟವಿ ಅಂದರೆ ಪೃಥ್ವಿಯ ಗುಣ, ದ್ರವದ ಗುಣ, ಅನಿಲದ ಗುಣ ಮತ್ತು ಶಾಖದ ಗುಣವನ್ನು ಸೇರಿಕೊಂಡು ಇನ್ನು 4 ಉತ್ಪತ್ತಿ ಆಗ್ತವೆ. ಅದು ಗುಣವನ್ನು ಕೊಡುವಂಥದ್ದು. ಯಾವುದು? ರಸವನ್ನು ಕೊಡುತ್ತೆ, ರುಚಿನ ಕೊಡುತ್ತೆ, ವಾಸನೆಯನ್ನು ಕೊಡುತ್ತೆ, ಬಣ್ಣವನ್ನು ಕೊಡುತ್ತೆ ಮತ್ತು ಶಕ್ತಿಯನ್ನು ಕೊಡುತ್ತೆ. ಇದು ಅಟ್ಟ ಕಲಾಪ, ಅಟ್ಟ ಶುದ್ಧ ಕಲಾಪ. ಈ ಗುಣ ಜಗತ್ತಿನಲ್ಲಿ ಎಲ್ಲರಲ್ಲೂ ಇದೆ. ಭಗವಾನ್ ಬುದ್ಧರು ಅದನ್ನೇ ನೋಡೋದು. ಅವ್ರು ನೋಡಿದಾಗ ಅವ್ರಿಗೆ ಹೇಗೆ ಇರ್ತಿತ್ತು ಅಂತಂದರೆ, ಅವ್ರ ವಿಶೇಷ ಶಕ್ತಿ ಹೇಗಿತ್ತು ಅಂತಂದರೆ, ಯಾರನ್ನಾರು ನೋಡಲಿ, ಗಂಡಸು ಹೆಂಗಸು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಚಂಡಾಲ ಇತ್ಯಾದಿ ಯಾರನ್ನೇ ನೋಡಿದ್ರು ಆ ವ್ಯಕ್ತಿನ ನೋಡಿದಾಗ ಅವರಿಗೆ ಈ ಅಟ್ಟಕಲಾಪಗಳು ಕಾಣಿಸುತ್ತೆ. ನಿಮ್ಮಲ್ಲೆಲ್ಲ ಇರೋದು ಈ 8 ಗುಣಗಳನ್ನೇ. ಮತ್ತು ನಿಮ್ಮನ್ನು ಶೂದ್ರ ವೈಶ್ಯ ಚಂಡಾಲ SC ST ಬೇರೆ ಬೇರೆ ಜಾತಿಯಿಂದ ಹೆಂಗೆ ಕರೆಯೋಕ್ಕಾಗತ್ತೆ? ಇರೋದೆಲ್ಲ ಒಂದೇ ಅಲ್ವಾ? ನಿಮ್ಮಲ್ಲಿ ನಮ್ಮಲ್ಲಿ ಇಡೀ ಜಗತ್ತಿನಲ್ಲಿರೋ ಎಲ್ಲ ಜೀವಿಗಳು ಇರೋದೇ ಇಷ್ಟೇ. ಬುದ್ಧರಿಗೆ ಆ ಶಕ್ತಿ ಇತ್ತು. ಯಾರೇ ಬಂದರೂ ಅವರ ದೇಹದಲ್ಲಿ ಇರುವ ಎಲ್ಲ ಅಟ್ಟಕಲಾಪನ ನೋಡ್ತಾ ಇದ್ರು. ಅಷ್ಟು ಭಾಳ ಅವರ ಮನಸ್ಸು ಮುಂದುವರಿಯಿತು. ಬುದ್ಧರೇ ಸಾಟಿ, ಬುದ್ಧರೇ ಸಮ, ಇನ್ನೊಬ್ರು ಯಾರೂ ಸಾಟಿ ಆಗೋಕ್ಕಾಗೋದಿಲ್ಲ. ಇದು ನಾನು ಒಂದು ಹೇಳಿದ್ದೇನಂತಂದರೆ, ಭಾಳ ಮುಖ್ಯವಾಗಿ ಈಗಿನ ಕಾಲದ ವಿಜ್ಞಾನಿಗಳು ಸೂಪರ್ ಸ್ಟ್ರಿಂಗ್ ಅಂತ ಕಂಡುಹಿಡಿದಿದ್ದಾರೆ. ಅದೇ ಎಲೆಕ್ಟ್ರಾನ್ ಒಳಗಡೆ ಏನು ಕ್ವಾರ್ಕ್ಸ್ ಇದ್ದಾವೆ ಅದು ಒಳಗಡೆ ಇರುವಂಥ ತಂತಿಗಳು ಅಂತ ಹೇಳ್ತೀವಿ. ಭಗವಾನ್ ಬುದ್ಧರೇ ತಂತಿಯಿಂದ ಆಚೆ ಹೋಗಿ ಇದನ್ನು ಹೇಳಿದ್ದಾರೆ, ರಸ ಗಂಧ ಮತ್ತು ವಾಸನೆ ಮತ್ತು ಓಜ ಅನ್ನೋ ಶಕ್ತಿ ಇರುತ್ತೆ ಅಂಥೇಳಿ ಹೇಳ್ತಾರೆ. ಇದು ಮುಂದೆ ಬಹುಶಃ ಇನ್ನೊಂದು ಶತಮಾನ ಆದರೆ ಬಹುಶಃ ವಿಜ್ಞಾನಿಗಳು ಗೊತ್ತಾಗುತ್ತೆ. ಇದು ನಾವು ವಿಜ್ಞಾನ ದೃಷ್ಟಿಕೋನದಲ್ಲಿ ಭಗವಾನ್ ಬುದ್ಧರ ಉಪದೇಶಗಳನ್ನು ಓರೈಸ್ತಾ ಹೋಗೋದು ಭಾಳಷ್ಟಿದೆ ಇದು. ಮತ್ತು ನಾನು ಆಗಲೇ ಹೇಳಿದಾಗೆ ವಿಜ್ಞಾನಿಗಳಿಗೆ ಈ 4 ಅಂಶದಲ್ಲಿ ರೂಪ ಮಾತ್ರ ಗೊತ್ತಾಗುತ್ತೆ. ನೀವೆಲ್ಲಾದರೂ ನೋಡಿದ್ದೀರಾ? ಯಾವುದೇ ವಿಜ್ಞಾನಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋದು ಮನಸ್ಸಿನಿಂದಲೇ ಆದರೂ ಕೂಡ ಆ ವಿಜ್ಞಾನಿ ಯಾವತ್ತೂ ಮನಸ್ಸು ಬಗ್ಗೆ ಮಾತಾಡೋಲ್ಲ. ನೋಡಿ, ಈ ಸಾಪೇಕ್ಷ ಸಿದ್ಧಾಂತ ಮತ್ತು ಸತ್ಯ ಹೇಗಿರುತ್ತೆ ಅನ್ನೋದಕ್ಕೆ ನಾವು ಎಷ್ಟೋ ಬಾರಿ ನೋಡಿದ್ದನ್ನೆಲ್ಲ ಸತ್ಯ ಅನ್ಕೋತೀವಲ್ವ? ಹೌದಾ ಇಲ್ವಾ? ಇದನ್ನ ಹಿಂದೆನೂ ನಾವು ಚರ್ಚೆ ಮಾಡಿದ್ವಿ ಅಂತ ಅನ್ಕೊಳ್ತೀನಿ. ಉದಾಹರಣೆಗೆ, ನಿಮ್ಮೂರಿನಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲಿ ಬೆಟ್ಟ ಇದೆ? ಯಾವುದು ಬೆಟ್ಟ ಇದೆ ಇಲ್ಲಿ? ಸ್ವಲ್ಪ ದೂರದಲ್ಲಿ ಅಕ್ಕಪಕ್ಕ ಜಿಲ್ಲೆ ಯಾವುದಿದೆ ಬೆಟ್ಟ? ಆಲ್ಮಟ್ಟಿ ಹತ್ರ ಬೆಟ್ಟ ಇದೆ. ಆ ಬೆಟ್ಟವನ್ನು ಮತ್ತು ಹಿಮಾಲಯಕ್ಕೆ ನೀವು ಹೋಲಿಕೆ ಮಾಡಿದ್ರೆ ಯಾವುದು ಹಳೆಯದು? ನಾನು ಹಿಂದೆನೂ ಕೇಳಿದ್ದೆ ಇದೇ ಪ್ರಶ್ನೆ. ನಿಮ್ಮ ಆಲಮಟ್ಟಿಯ ಬೆಟ್ಟ ಹಳೆಯದ, ಹಿಮಾಲಯ ಪರ್ವತ ಹಳೆಯದ? ವಿಜ್ಞಾನ ಮತ್ತು ಭಗವಾನ್ ಬುದ್ಧರ ಉಪದೇಶವನ್ನು ತಾಳೆ ಹೇಳಿದ್ರೆ ಹೇಳ್ತಾ ಇದ್ದೀನಿ. ಹೇಳಿ, ಇವರು ವೆಂಕಪ್ಪ ಅವರು ಹಿಮಾಲಯ ಅಂತ ಇದ್ದಾರೆ, ನೀವುಗಳು ಹೇಳಿ. ಹಿಮಾಲಯ ನೀವು ಹೇಳಿ. ಸರಿ ಕೇಳಲ್ಲ, ಅವರು ಇಂಜಿನಿಯರ್ ಆಗಿದೆ, ಅವ್ರು ಚೆನ್ನಾಗಿ ಗೊತ್ತಿರ್ತಾರೆ, ಅವರು ಕೇಳಲ್ಲ. ನೀವುಗಳು ಹೇಳಿ ಹಿಂದೆ. ನಿಮ್ಮ ಆಲಮಟ್ಟಿ ಬೆಟ್ಟ ಹಳೆಯದೋ ಹಿಮಾಲಯ ಪರ್ವತ ಹಳೆಯದೋ? ಹಿಮಾಲಯ. ಅಂದರೆ ನಾನು ಹೇಳ್ತಾ ಇರೋದು ಬೆಳವಣಿಗೆ, ಸೃಷ್ಟಿ ಆಯ್ತಲ್ಲ, ಭೂಮಿ ಸೃಷ್ಟಿ ಆದಾಗ ನಿಮ್ಮ ಆಲಮಟ್ಟಿ ಬೆಟ್ಟ ಮೊದಲು ಹುಟ್ಟುತ್ತೋ ಸೃಷ್ಟಿ ಆಯ್ತೋ, ಹಿಮಾಲಯ ಸೃಷ್ಟಿ ಆಯ್ತಾ? ಹಿಮಾಲಯ. ಯಾರೊಬ್ರು ಬೆಟ್ಟ ಅಂತ ಇದ್ದಾರಲ್ಲ, ಆಲಮಟ್ಟಿ. ಗೊತ್ತಿಲ್ಲದೇನೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರ.
ನಿಮ್ಗೆ ಅದು ಗೊತ್ತಿಲ್ಲ, ಅದು ಸರಿಯಾದ ಉತ್ತರ. ಏನು ಅಂತ ಹೇಳಿದ್ರೆ, ಸುಮಾರು 5-6 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಎಲ್ಲ ಭೂಭಾಗಗಳು, ಏಷ್ಯಾ, ಆಫ್ರಿಕಾ, ಅಮೇರಿಕಾ, ನಮ್ಮ ಭಾರತ, ಆಸ್ಟ್ರೇಲಿಯಾ, ಎಲ್ಲ ಭೂಭಾಗ ಖಂಡಗಳು ಆಫ್ರಿಕಾ ಪಕ್ಕದಲ್ಲಿದ್ದುವಂತೆ. ಪ್ಯಾಂಜಿಯಾ ಅಂತ ಕರೀತಾರೆ. ನಾವೀಗ ನೋಡ್ತಾ ಇದ್ದೀವಲ್ಲ, ಅಮೇರಿಕಾ ಒಂದು ಕಡೆ ಇದೆ, ಆಫ್ರಿಕಾ ಒಂದು ಕಡೆ ಇದೆ, ಏಷ್ಯಾ ಒಂದು ಕಡೆ ಇದೆ, ಆಸ್ಟ್ರೇಲಿಯಾ ಒಂದು ಕಡೆ ಇದೆಯಲ್ಲ. ಪ್ರಾರಂಭದಲ್ಲಿ ಭೂಮಿ ಸೃಷ್ಟಿಯಾದಾಗ ಆ ಥರ ಇರಲಿಲ್ಲ. ಎಲ್ಲ ಭಾಗಗಳು ಒಂದೇ ಕಡೆ ಇತ್ತಂತೆ. ನಮ್ಮ ಭಾರತದ ಮುಕ್ಕಾಲು ಭಾಗ ಆಫ್ರಿಕಾ ಭಾಗದ ಕೆಳಭಾಗದಲ್ಲಿ ಬಲಗಡೆ ಇತ್ತು. 4-5 ಮಿಲಿಯನ್ ವರ್ಷಗಳಾದ ನಂತರ ನಿಧಾನವಾಗಿ ಆ ಭೂಭಾಗಗಳೆಲ್ಲ ಚಲಿಸ್ತಾ ಬಂದು ಏಷ್ಯಾ ಖಂಡ ಬಲಭಾಗಕ್ಕೆ ಚಲಿಸಿದೆ. ನಮ್ಮ ಬಹುಶಃ ಈ ಕಡೆ ಏನು ಪಂಜಾಬ್, ಡೆಲ್ಲಿ, ಉತ್ತರ ಪ್ರದೇಶ್, ಬಿಹಾರ್, ಈ ಭಾಗ, ಆ ಭಾಗದ್ದು ಆಫ್ರಿಕಾ ಖಂಡದಿಂದ ಪಕ್ಕದಲ್ಲಿದ್ದು ನಿಧಾನವಾಗಿ ಚಲಿಸಿ, ಆ ಭೂಭಾಗ ಚಲಿಸೋ ಸಂದರ್ಭದಲ್ಲೇ ನಿಮ್ಮ ಆಲಮಟ್ಟಿ ಬೆಟ್ಟ ಇತ್ತು. ಯಾವುದೋ ಬೆಟ್ಟಗಳಿದಾವಲ್ಲ, ಎಷ್ಟೊಂದು ಬೆಟ್ಟಗಳಿದಾವಲ್ಲ, ಆ ಬೆಟ್ಟಗಳೆಲ್ಲ ಇದ್ದು. ಹಿಮಾಲಯ ಇನ್ನೂ ಸೃಷ್ಟಿ ಆಗಿರಲಿಲ್ಲ. ಈ ಮುಕ್ಕಾಲು ಭೂಭಾಗ ಏಷ್ಯಾ ಖಂಡಕ್ಕೆ ಹೋಗಿ ಒತ್ತರಿಸಕ್ಕೆ ಶುರು ಮಾಡ್ತಲ್ಲ, ಭಾರತದ ಭೂಖಂಡ ಮತ್ತು ಏಷ್ಯಾ ಭೂಖಂಡ ಮಧ್ಯದಲ್ಲಿ ಒತ್ತಡ ಜಾಸ್ತಿ ಆದಾಗ ಸಮುದ್ರದ ಒಳಗಡೆ ಇದ್ದಂಥ ಭಾಗ ಒತ್ತಡಕ್ಕೆ ಸಿಲುಕಿ ಬೆಟ್ಟವಾಗಿ ಬೆಳೆಯಕ್ಕೆ ಶುರುವಾಯಿತು. ಬೆಟ್ಟವಾಗಿ ಬೆಳೆದು ಇವಾಗ ಹಿಮಾಲಯ ಪರ್ವತವನ್ನು ನೀವು ನೋಡ್ತಾ ಇದ್ದೀವಿ. ಹಿಮಾಲಯ ಪರ್ವತದ ಕಲ್ಲುಗಳು ಸಮುದ್ರದ ಒಳಗಡೆ ಇರುವಂಥದ್ದು, ಅದನ್ನೆಲ್ಲ ಕಂಡುಹಿಡಿದಿದೆ. ಪ್ರತಿ ವರ್ಷ ಹಿಮಾಲಯ ಪರ್ವತ 4 ಸೆಂಟಿಮೀಟರ್ ಬೆಳೀತಾ ಇದೆ. ನಿಮ್ಮ ಆಲಮಟ್ಟಿ ಬೆಟ್ಟ ಹೆಚ್ಚು ಕಮ್ಮಿ ಒಂದು 20-30 ಮಿಲಿಯನ್ ವರ್ಷಗಳ ಹಿಂದೆ ಇದ್ದಿದ್ದು. ನಿಮ್ಮ ಹಿಮಾಲಯ ಪರ್ವತ ಈಗ ಒಂದು 4-5 ಮಿಲಿಯನ್ ವರ್ಷಗಳಿಂದ ಉತ್ಪತ್ತಿ. ನಿಮ್ಮ ಆಲಮಟ್ಟಿ ಬೆಟ್ಟ ಬಹಳ ಹಳೆಯದು, ಹಿಮಾಲಯ ಇತ್ತೀಚೆಗೆ ಬಂದಿರೋದು. ಅಂದರೆ ನಮ್ಗೆ ಸತ್ಯ ಹೇಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತೀವಿ ಅನ್ನೋದಕ್ಕೆ ನಾನು ಹೇಳ್ತೇನೆ.